ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವಾಗ ನಾನು ಇಂಟ್ರೋ ಸ್ಟಾರ್ಟ್ ಮಾಡಿದ್ರು ಗಾಡಿ ಬರ್ತಾವೆ ಕಡೆ ಏನೋ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ, ಕೇಳಿಸಲ್ಲ ಬ್ಯಾಕ್ಗ್ರೌಂಡಲ್ಲಿ. ಆಮೇಲೆ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ನಂದೀಶ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಾವು ತಮಿಳ್ನಾಡಿನ ಮೋಸ್ಟ್ ವೈರಲ್ ಪ್ಲೇಸ್ ಅಂತಲೇ ಹೇಳ್ಬೋದು, 2025 ಆಗಿದ್ದು. ಸೊ ಅಂಥ ಪ್ಲೇಸಿಗೆ ಬಂದಿದ್ದೀವಿ. ಆ್ಯಂಡ್ ಮೈ 2026 ಈಸ್ ಸ್ಟಾರ್ಟೆಡ್ ವಿತ್ ಡಿವೈನ್ ಜರ್ನಿ ಅಂತಲೇ ಹೇಳ್ಬೋದು. ಸೊ ನಾವಿರೋದು ತಿರುವಣ್ಣಾಮಲೈನಲ್ಲಿ. ಸೊ ನಿಮಗೆ ಮುಂದೆ ಮುಂದೆ ಹೋಗ್ತಾ ಹೇಳ್ತೀನಿ ಹೇಗಿತ್ತು, ಹೇಗೆ ಬರಬೇಕು ಅದಕ್ಕೆ ಎಲ್ಲನೂ ಅಂತ. ವಾಕ್ ಮಾಡ್ಕೊಂಡು ಇಂಟ್ರೋ ಕೊಡ್ತಿರೋದ್ರಿಂದ ಕ್ಯಾಮ್ರಾ ನೋಡೋಕ್ಕಾಗ್ತಿಲ್ಲ. ಸೊ ಬನ್ನಿ ಎಂಜಾಯ್ ಮಾಡಿ. ಸೊ ತಿರುವಣ್ಣಾಮಲೈಗೆ ತುಂಬ ಜನ ಈ ಬಸ್ಸಲ್ಲಿ ಹೋಗೋದನ್ನು ನೋಡಿದ್ದೀನಿ, ಬಟ್ ಯಾವ ವ್ಲಾಗು ನಾನು ನೋಡಿಲ್ಲ ಟ್ರೈನಲ್ಲಿ ಟ್ರಾವೆಲ್ ಮಾಡಿರೋದು. ಒನ್ ಆಫ್ ಮೈ ಫ್ರೆಂಡ್, ಅವಳಿಗೆ ಬಸ್ಸಲ್ಲಿ ಹೋದರೆ ಆಗಲ್ಲ, ಸೊ ವಾಮಿಟ್ ಸೆನ್ಸೇಷನ್ ಇದೆ ಅವಳಿಗೆ, ಅದರಿಂದ ನಾವು ಟ್ರೈನ್ನ ಆಫ್ ಮಾಡಿದ್ವಿ. ಬಟ್ ಖುಷಿ ವಿಷಯ ಏನು ಅಂದರೆ ರೈಲ್ವೆ ಸ್ಟೇಷನ್ ನಮ್ಮ ಮನೆಯಿಂದ ಜಸ್ಟ್ 20 ಮಿನಿಟ್ಸ್ ಅಷ್ಟೇ. ಇದು ಯಾವ ರೈಲ್ ಅಂತಂದರೆ ಪುದುಚೇರಿ ರೈಲು. ಅದು ಬಂದು 9:30ಗೆ ಡಿಪಾರ್ಚರ್ ಆಗುತ್ತೆ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನಿಂದ. ಸೊ ಹೋಗೋರಾದರೆ ಮೊದಲೇ ಸ್ವಲ್ಪ ಬೇಗ ಹೋಗಿ, ಬಿಕಾಸ್ ನನಗೆ ಟ್ರೈನ್ ಜರ್ನಿ ಯಾವಾಗಲೂ ಡಿಸಾಸ್ಟರ್ ಆಗುತ್ತೆ. ನಾವು ಯಾವುದೋ ಬೇರೆ ಪ್ಲಾಟ್ಫಾರ್ಮ್ಗೆ ಹೋಗಿ ಕೂತಿದ್ವಿ, ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಯಿತು ಇದು ರಾಂಗ್ ಪ್ಲಾಟ್ಫಾರ್ಮ್ ಅಂತ. ಮತ್ತು ಅಲ್ಲಿಂದ ಬಡ ಅಂತ ಓಡಿಕೊಂಡು ಬೇರೆ ಯಾವುದು ಕರೆಕ್ಟ್ ಪ್ಲ್ಯಾಟ್ಫಾರ್ಮ್ ಇದೆಯೋ ಅಲ್ಲಿಗೆ ಬಂದು ಕೂತ್ಕೊಂಡ್ವಿ. ಸೊ ಅದರಿಂದ ಯಾರಾದರೂ ಫಸ್ಟ್ ಟೈಮ್ ಟ್ರೈನ್ ಜರ್ನಿ ಮಾಡ್ತೀರಾ ಅಂದರೆ ಸ್ವಲ್ಪ ಬೇಗ ಹೋಗಿ, ಆವಾಗವಾಗ ಡಿಸ್ಪ್ಲೇನ ಚೆಕ್ ಮಾಡ್ತಾ ಇರಿ, ಆವಾಗ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನನ್ನಂತ ವರ್ಸ್ಟ್ ಯೂಟ್ಯೂಬರ್ ಇರೋಲ್ಲ ಬಿಡು. ನನಗೆ ಅದೇನು ಅಂತ ಗೊತ್ತಿಲ್ಲ, ಇನ್ನೂ ಲೈವಲ್ಲಿ ಫೋನ್ ಇಟ್ಕೊಂಡು ವ್ಲಾಗ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅವ್ರಿಗೆಲ್ಲ ಹೇಳ್ತಾ ಇದ್ದೆ, ನಾನೇನು ವ್ಲಾಗ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಫ್ರೈಡ್ ರೈಸು ಇದೆಯಮ್ಮ? ಫ್ರೈಡ್ ರೈಸಾ? ಬಿರಿಯಾನಿ ವೆಜ್ ಬಿರಿಯಾನಿ ಬೇಕಾ ಸಂಗು? ಇವಳು ನನ್ನ ಫ್ರೆಂಡ್ ಲಕ್ಷ್ಮಿ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಲಕ್ಷ್ಮಿ ಏನಂದರೆ ಟ್ರೈನಲ್ಲಿ ತುಂಬ ಜರ್ನಿ ಮಾಡ್ತಾಳೆ, ಅವಳಿಗೆ ತುಂಬ ಚೆನ್ನಾಗಿ ಹತ್ಬಿಡ್ತಾಳೆ. ಬಟ್ ನನಗೆ ಮೇಲ್ಗಡೆ ಫಸ್ಟ್ ಟೈಮ್ ಮಲಗಿದ್ದು ನಾನು, ನನಗೆ ಅದು ಹತ್ತಕ್ಕೆ ಗೊತ್ತಾಗ್ತಿರ್ಲಿಲ್ಲ ಹೇಗೆ ಹತ್ತಬೇಕು ಅಂತ ಅಂದ್ಬಿಟ್ಟು. ಅದೊಂದು ಫನ್ನಿ ಅಂದರೆ ಫನ್ನಿ. ಆಲ್ ದಿ ವೆರಿ ಬೆಸ್ಟ್. ಅಲ್ಲಿ ಮೇಲೆ ನೋಡಿ, ಅಲ್ಲಿ ಇನ್ನೊಂದು ಸ್ಟೆಪ್ ಮೇಲೆ ಇಡಿ ಕಾಲು. ಫೈನಲಿ ಲೈಫಲ್ಲಿ ಅಚೀವ್ಮೆಂಟ್ ಆಯಿತು. ಹತ್ತಿದೊಂದು ಸಾಹಸ ಆದರೆ ಇಳ್ದಿದ್ದು ಇನ್ನೊಂದು ಸಾಹಸ. ಯಾವುದೋ ತಲೆ ಮೇಲೆಲ್ಲ ಕಾಲಿಟ್ಬಿಟ್ಟು ಮಲ್ಕೊಂಡಿದ್ದೋ ನೆಬ್ರಿಸಿ, ನನಗೆ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಏನು ಗುರು ಹಿಂಗೆಲ್ಲ ಇಳಿತೀನಿ ಅಂತ ಹೇಳ್ಬಿಟ್ಟು. ನನಗೆ ಟ್ರೈನಲ್ಲಿ ತುಂಬ ಇಷ್ಟ ಆಗೋದೇನೆಂದರೆ ಬಾಕ್ಲತ್ರ ನಿಂತ್ಕೊಂಡು ಈಚೆ ಕಡೆ ನೋಡೋದು, ಅದೊಂಥರ ಫುಲ್ ಖುಷಿ ಕೊಡುತ್ತೆ ನನಗೆ. ಯಾವುದೇ ಟ್ರೈನ್ ಜರ್ನಿ ಆದರೂ ನಾನು ಅಲ್ಲೋಗಿ ಕೂರ್ತೀನಿ, ಇಲ್ಲ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಆ ಮಕ್ಕಳು ನೋಡಿ ಹೆಂಗೆ ಆ್ಯಕ್ಚುಲಿ ಗರ್ಲ್ಸ್ ಟ್ರಿಪ್ಪು ತುಂಬ ಎಂಜಾಯ್ ಮಾಡ್ಬೋದು ಅಂತ ಅನಿಸುತ್ತೆ. ಅನ್ಫಿಲ್ಟರ್ಡ್ ಆಗಿರುತ್ತೆ, ನಾವೇ ಇರ್ತೀವಿ, ಏನು ಬೇಕಾದ್ರೂ ಮಾತಾಡ್ಬೋದು, ಯಾರನ್ನೂ ಜಡ್ಜ್ ಮಾಡಲ್ಲ, ನಮಗೆ ನಾವು ಅರ್ಥ ಮಾಡ್ಕೋತೀವಿ. ಸೊ ನನಗೆ ಅಫ್ಕೋರ್ಸ್ ಬಾಯ್ಸ್ ಇದ್ದರೂ ನನಗೇನು ಪ್ರಾಬ್ಲಮ್ ಇಲ್ಲ, ಬಟ್ ಗರ್ಲ್ಸ್ ಟ್ರಿಪ್ಸ್ ಆಲ್ವೇಸ್ ಇಟ್ ಮೇಕ್ಸ್ ಮೀ ವೆರಿ ಗುಡ್ ಮೆಮೊರಿ ಅಂತ ಅನಿಸುತ್ತೆ. ಯಾಕಂದರೆ ನಾನು ಕನ್ಯಾಕುಮಾರಿಗೆ ನನ್ನ ಫ್ರೆಂಡ್ ವಿಜಯ ಜೊತೆನೂ ಹೋಗಿದ್ದೆ, ಅದು ಕೂಡ ಅಷ್ಟೇ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಆ್ಯಂಡ್ ಇವ್ರ ಜೊತೆನೂ ಆಲ್ವೇಸ್ ಐ ಆಮ್ ಕಂಫರ್ಟಬಲ್.
ಇನ್ನು ರೂಮ್ ವಿಷಯಕ್ಕೆ ಬಂದರೆ ಅಲ್ಲೇ ದೇವಸ್ಥಾನದ ಹತ್ರನೇ ರೂಮ್ ತೊಗೊಂಡಿದ್ವಿ. ಈ ರೂಮ್ಗೆ ನಾವು 1,500 ಕೊಟ್ವಿ, ಯಾಕಂದರೆ ಅದು ವೀಕ್ ಡೇ ಆಗಿತ್ತು, ಅದಕ್ಕೋಸ್ಕರ. ಆ್ಯಂಡ್ ಕಂಫರ್ಟಬಲ್ ಆಗಿತ್ತು ಆ್ಯಂಡ್ ತುಂಬ ಜಾಸ್ತಿ ಲಕ್ಸುರಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಿಮಗೆ ಲಕ್ಸುರಿ ಬೇಕು ಅಂದ್ರೂ ಸಿಗುತ್ತೆ. ಸೊ ರೂಮ್ಗೆ ಹೋದ ತಕ್ಷಣ ಬೇಗ ರೆಡಿಯಾಗಿ ನಾವು ಬೇಗ ಹೊರಟ್ಬಿಟ್ವಿ, ಯಾಕಂದರೆ ವಾಕ್ ಮಾಡಬೇಕಾಗಿರೋದ್ರಿಂದ ಆದಷ್ಟು ಬೇಗ ಬಿಟ್ಟರೆ ಒಳ್ಳೆಯದು. ಯಾಕಂದರೆ ಬಿಸಿಲು ಜಾಸ್ತಿ ಆದರೆ ನಡೆಯೋದು ತುಂಬ ಕಷ್ಟ ಆಗುತ್ತೆ, ಬಿಕಾಸ್ ಅದು ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಕೂಡ. ಸೊ ಅದರಿಂದ ಬೇಗ ವಾಕ್ ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ನಾವು ವಾಕ್ ಸ್ಟಾರ್ಟ್ ಮಾಡೋ ಅಷ್ಟರೊಳಗೆ 6 o'clock ಆಗಿತ್ತು, ಯಾಕಂದರೆ ನಾವು ರೂಮ್ ಮೊದಲೇ ಬುಕ್ ಮಾಡಿರಲಿಲ್ಲ, ಅಲ್ಲೇ ಹೋಗಿ ಬುಕ್ ಮಾಡ್ಕೊಂಡಿದ್ರಿಂದ ಸ್ವಲ್ಪ ಟೈಮಲ್ಲಿ ಲ್ಯಾಗ್ ಆಯಿತು ಅಷ್ಟೇ. ಆದರೂ ಫಾಸ್ಟಾಗಿ ರೆಡಿಯಾಗಿ ನಾವು 6 o'clockಗೆಲ್ಲ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ವಿ. ಅಲ್ಲಿ ಹೋದ ತಕ್ಷಣ ಅಲ್ಲಿ ಫಸ್ಟು ಆ ದೀಪ ಎಲ್ಲ ಹಚ್ಚಿ, ಆಮೇಲೆ ಅಲ್ಲಿ ರಾಜಗೋಪುರದ ಹತ್ರ ದೀಪ ಎಲ್ಲ ಹಚ್ಬಿಟ್ಟಾದ್ಮೇಲೆ ಇದೊಂಥರ ಮ್ಯಾಂಡೇಟ್ರಿ ಥರ ಎಲ್ಲರೂ ಗಂಧ ಇಡ್ಸ್ಕೊಂಡ್ವಿ. ಅದಾದ ತಕ್ಷಣ ನಾವು ಸ್ಟಾರ್ಟ್ ಮಾಡಿದ್ದು ವಾಕು. ಅಲ್ಲಿ ಹೋದ ತಕ್ಷಣ ಫಸ್ಟು ಸಿಕ್ಕೋದು ಇಂದ್ರಲಿಂಗ ಅಂತೇಳಿ, ಇಂದ್ರಲಿಂಗ ಸಿಗುತ್ತೆ. ಅದಾದಮೇಲೆ 8 ಲಿಂಗಗಳ ದರ್ಶನ ಮಾಡ್ಕೋಬೇಕಾಗತ್ತೆ ನಾವು. ಇನ್ನು ತಿರುವಣ್ಣಾಮಲೈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಅಗ್ನಿ ತತ್ವದ ಲಿಂಗ ಇದೆ. ಅಂದರೆ ಪಂಚಭೂತಗಳಲ್ಲಿ ಈ ಅಗ್ನಿ ತತ್ವನ ಈ ಗಿರಿನ ಹೋಲಿಸ್ತಾರೆ. ಪುರಾಣಗಳ ಪ್ರಕಾರ ಏನಪ್ಪ ಅಂತಂದರೆ, ಅಲ್ಲಿ ಶಿವ ಬಂದು ಅಗ್ನಿ ರೂಪದಲ್ಲಿ ಬೆಟ್ಟದ ಮೇಲೆ ಕಾಣಿಸ್ಕೊಂಡ್ರು ಅಂತ ಹೇಳ್ತಾರೆ. ಇನ್ನು ಈ ದೇವಸ್ಥಾನ ಹುಟ್ಟಿ 260 ಮಿಲಿಯನ್ ವರ್ಷಗಳಾಗಿದೆಯಂತೆ. ಸೊ ಆಗಿಂದನೂ ಈ ದೇವಸ್ಥಾನ ಇದೆ. ಇನ್ನು ಈ ದೇವಸ್ಥಾನದ ರಾಜಗೋಪುರಗಳೇನಿದೆ ಅದನ್ನು ಕಟ್ಟಿಸಿದ್ದು ಬಂದು ಶ್ರೀಕೃಷ್ಣ ದೇವರಾಯ. ಅವರು ನಮ್ಮ ಕನ್ನಡದ ರಾಜ ಅಂತ ಹೇಳೋದಕ್ಕೆ ಒಂಥರ ಯಾವಾಗಲೂ ಹೆಮ್ಮೆ ಖುಷಿ ಆಗುತ್ತೆ. ಆ್ಯಂಡ್ ಶ್ರೀಕೃಷ್ಣ ದೇವರಾಯ ಅವರ ಕೊಡುಗೆ ಎಲ್ಲ ದೇವಸ್ಥಾನಗಳಿಗೂ ಅಪಾರ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಯಾವುದೇ ಒಂದು ದೇವಸ್ಥಾನ ತುಂಬ ಹಳೆಯದು, ತುಂಬ ಚೆನ್ನಾಗಿರೋ ಗೋಪುರಗಳಿದೆ ಅಂತಂದರೆ ಅಲ್ಲಿ ಖಂಡಿತವಾಗ್ಲೂ ಅವ್ರ ಹೆಸರು ಇದ್ದೇ ಇರತ್ತೆ. ಹಂಪಿನೇ ಅಷ್ಟು ಚೆನ್ನಾಗಿ ಕಟ್ತೋರು, ಇನ್ನು ಬೇರೆ ದೇವಸ್ಥಾನಗಳನ್ನೆಲ್ಲನೂ ಇನ್ನೆಷ್ಟು ಚೆನ್ನಾಗಿ ಕಟ್ಬೋದಲ್ವ ಅವರು. ಸೊ ತುಂಬ ಚೆನ್ನಾಗಿದೆ. ಅದಾದಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ರಮಣ ಮಹರ್ಷಿಗಳು ಬಂದು ತಪಸ್ಸು ಮಾಡಿದಂಥ ಜಾಗ. ಸೊ ಆದ ಕಾರಣದಿಂದ ತುಂಬ ಜನ ಫಾರಿನರ್ಸು ಅಲ್ಲಿ ಕ್ಲಾಸಸ್ನ ತಗೊಳ್ಳೋದಕ್ಕೆ ಅಂತಲೇ ಬರ್ತಾರೆ ಭಾರತಕ್ಕೆ. So people, we are all Indians. We should follow Ayurvedic, yes, but we are using English medicines. They believe more than Ayurveda English medicines. Well, I hope that will change. And then that's right. No, actually I am really happy. See, because we nowadays we are encouraging your culture. You guys are encouraging our culture. I feel the same. I feel most of that. There are more exchanges now. Even the marriages also. I have seen many people who are very fond of Indian marriages. Now English people, but now we are they will never do it themselves. yeah, but we are living in the living relationship now. So I don't know, but culture is changing in India. Yeah, but not always for the... ಇನ್ನು ಈ ಅಜ್ಜಿ ಬಂದು ಫ್ರಾನ್ಸಿಂದ ಬಂದಿರೋದು. 85 ವರ್ಷ ಆಗಿದೆ ಅವ್ರಿಗೆ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಜೊತೆ ಅವರು 12 ಕಿಲೋಮೀಟ್ರ್ ನಡ್ಕೊಂಬಂದಿದ್ದಾರೆ. 12 ಕಿಲೋಮೀಟ್ರು. ಸೊ ಸಚ್ ಎ ಇನ್ಸ್ಪಿರೇಷನ್ ಲೇಡಿ ಅಂತಂತಂದರೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಚೆನ್ನಾಗಿ ಮಾತಾಡ್ಕೊಂಡ್ಬಂದ್ವಿ. ಅವರಿಂದನೇ ನನಗೆ ಟಯರ್ಡ್ ಫೀಲ್ ಆಗಿಲ್ವೋ ಏನೋ ಅಂತ ಅನಿಸುತ್ತೆ. ನಾನು ಆವಾಗವಾಗ ಟೆಂಪಲ್ಗೆ ಹೋಗಿ ನಾವು ಟೆಂಪಲ್ ಟೈಮಿಂಗ್ಸ್ ಅಷ್ಟೊತ್ತಿಗೆ ಅಜ್ಜಿನ ಮತ್ತೆ ಮೀಟ್ ಆಗ್ತಿದ್ದೆ. ಟಿಲ್ 12 ಕಿಲೋಮೀಟರ್ಸ್ ಅವ್ರು ನನ್ನ ಜೊತೆ ಬಂದಿದ್ದಾರೆ. ಸೊ ಅದೊಂಥರ ಇನ್ಸ್ಪೈರ್ ಮಾಡುತ್ತೆ ಏನೇ ಆದ್ರೂ. ಯಾಕೆ ಅಂತ ಕೇಳಿದಾಗ ಅವ್ರಿಗೆ ಎಷ್ಟು
ನಮ್ಮ ಇಂಡಿಯನ್ ಕಲ್ಚರ್ ಆ್ಯಂಡ್ ಇಂಡಿಯನ್ ಆಯುರ್ವೇದಿಕ್ ಬಗ್ಗೆ ಎಷ್ಟು ಹೆಮ್ಮೆ ಪಡ್ತಾರೆ ಅಂತಂದರೆ ನಾವೇ ಅಷ್ಟೊಂದೆಲ್ಲನೂ ತಿಳ್ಕೊಂಡಿಲ್ವೇನೋ ಅಂತ ಗಿಲ್ಟ್ ಫೀಲ್ ಆಗುತ್ತೆ. ಅಷ್ಟು ವಿಷಯಗಳನ್ನ ಅವರು ನಮ್ಮ ಇಂಡಿಯಾ ಬಗ್ಗೆ ತಿಳ್ಕೊಂಡಿದ್ದಾರೆ, ನಮ್ಮ ಆಯುರ್ವೇದದ ಬಗ್ಗೆ ತಿಳ್ಕೊಂಡಿದ್ದಾರೆ. ಅವ್ರ ಜೊತೆ ನಡ್ಕೊಂಡು ಹೋಗೋದು ಸಚ್ ಅ ಬ್ಲೆಸ್ಸಿಂಗ್ ಅಂತಲೇ ನನಗನ್ನಿಸ್ತು. ಯಾಕಂದರೆ ತುಂಬ ಇನ್ಫಾರ್ಮೇಷನ್ ಅವರಿಂದ ನಾನು ಕಲಿತೆ. ಅದಾದಮೇಲೆ ನಾನು ಇಲ್ಲಿ ಯಾರಿಗೂ ಯಾವ ಲಿಂಗಗಳ ಇನ್ಫಾರ್ಮೇಷನ್ನು ಕೊಡ್ತಾ ಇಲ್ಲ. ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ತುಂಬ ಜನಕ್ಕೆ ಈ ಇನ್ಫಾರ್ಮೇಷನ್ ಸಿಗುತ್ತೆ. 8 ಅಷ್ಟಲಿಂಗಗಳಿದೆ ಇಲ್ಲಿ. 8 ಅಷ್ಟಲಿಂಗಗಳು ನಮ್ಮ ಪಶ್ಚಿಮ ಅಂದರೆ ಎಡಭಾಗಕ್ಕೆ ಸಿಗುತ್ತೆ. ಒಂಥರ ಪ್ರದಕ್ಷಿಣೆ, ಇದು ಒಂದು ಪ್ರದಕ್ಷಿಣೆ. ಇನ್ನೊಂದು 6 ಕಿಲೋಮೀಟ್ರ್ ಇದೆ ಟೆಂಪಲ್ಗೆ. ಆಲ್ಮೋಸ್ಟ್ 14 ಕಿಲೋಮೀಟ್ರು ವಾಕ್ ಮಾಡಬೇಕು, ಇನ್ನೊಂದು 6 ಕಿಲೋಮೀಟ್ರು ನಡಿಬೇಕಷ್ಟೇ. ಸೊ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಮುಂದೆಗಡೆ ಬೆಟ್ಟ ಎಲ್ಲ ಕಾಣಿಸುತ್ತೆ. ಒಂಥರ ಇಟ್ಸ್ ಅ ಡಿವೈನ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಯಾರು ತಿರುವಣ್ಣಾಮಲೈಗೆ ಬರ್ತಾರೋ ಆದಷ್ಟು ವಾಕ್ ಮಾಡಿ, ಆಗಲ್ಲ ಅನ್ನೋರು ಆಟೋ ಅದೆಲ್ಲ ಇದೆ, ಬರ್ಬೋದು. ಸೊ ಚೆನ್ನಾಗಿ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ಟಿಲ್ ನಾವು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಅಲ್ಲಿಂದ ನಾವು ನಡ್ಕೊಂಡು ಹೋಗ್ತಾ ಇದ್ದರೆ ಬೆಟ್ಟ ಕಾಣಿಸುತ್ತೆ. ಆವಾಗ ಆ ಬೆಟ್ಟ ನೋಡ್ತಾ ಇದ್ದಾಗ ಒಂಥರ ಖುಷಿ ಅನಿಸುತ್ತೆ. ಫುಲ್ಲು 14 ಕಿಲೋಮೀಟ್ರು ನನಗೆ ಆ ಟಯರ್ಡ್ನೆಸ್ ಅನ್ನೋದು ಫೀಲೇ ಆಗಿಲ್ಲ. ನೆಕ್ಸ್ಟ್ ಡೇ ನಾನು ಮನೆಗೆ ಬಂದರೂ ಸ್ವಲ್ಪ ಕಾಲು ನೋವಿತ್ತು ಅನ್ನೋದು ಬಿಟ್ಟರೆ ಆ ಟಯರ್ಡ್ನೆಸ್ ಎಲ್ಲೂ ಇರಲಿಲ್ಲ. ಅದಾದಮೇಲೆ ಇಲ್ಲೇ ಮೋಕ್ಷ ಮಾರ್ಗ ಅನ್ನೋದು ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಆ ಮೋಕ್ಷ ಮಾರ್ಗದ ಹತ್ರನೂ ಹೋಗಿದ್ವಿ. ನನಗೇನು ಡೌಟು ಅಂದರೆ ನಾನು ನುಗ್ಗೋಕ್ಕಾಗತ್ತಾ ಅಂತ. ನಾನು ತುಂಬ ವೆಯ್ಟ್ ಗೇನ್ ಆಗಿರೋದ್ರಿಂದ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇಲ್ಲ, ನಾನು ನಿಜ ನುಗ್ತೀನ ಆ ಮೋಕ್ಷ ಮಾರ್ಗದೊಳಗಡೆ ಅಂತ. ಸೊ ಅದೊಂಥರ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ ಒಳಗಡೆ ಹೋದಾಗ. ಬಟ್ ಈಚೆ ಬರ್ಬೋದು, ಎಲ್ಲರೂ ಈಚೆ ಬರ್ಬೋದು. ಆಂಟಿನೇ ಬಂದರು ಅಂದರೆ ನಾನು ಬಂದ್ಬಿಟ್ಟಿದ್ರೆ. ತುಂಬ ವಿಡಿಯೋದಲ್ಲಿ ನೋಡಿದ್ದೆ, ಲಾಸ್ಟ್ ಒಂದು 4 ಕಿಲೋಮೀಟರ್ ತುಂಬ ಕಷ್ಟ ಆಗುತ್ತೆ ನಡೆಯೋದಕ್ಕೆ ಅಂತ ಅಂದ್ಬಿಟ್ಟು. ಹೌದಾ, ಯಾಕಾಗತ್ತೆ ಅಂತ ಅನ್ನಿಸ್ತಿತ್ತು. ಬಟ್ ನನಗೇನು ಅನ್ನಿಸ್ತು ಅಂದರೆ, ಈ ಮೋಕ್ಷ ಮಾರ್ಗದ ಹತ್ರ ಹೋಗ್ತೀವಲ್ಲ, ಅಲ್ಲೇ 1 ಅವರ್ ಆಗೋಗ್ಬಿಡುತ್ತೆ. 1 to 1.5 hour. ವೀಕ್ ಡೇಸಲ್ಲಿ ಹೋಗೇ ಇಷ್ಟು ಜನ ಇದ್ದರು, ವೀಕೆಂಡಲ್ಲಿ ಇನ್ನೂ ಜನ ಇರ್ತಾರೆ. ಅಲ್ಲಿ ಒಂಥರ ಕಾಲಿಗೆ ರೆಸ್ಟ್ ಬಂದುಬಿಟ್ಟಿರತ್ತೆ. ಆವಾಗ ಏನಾಗುತ್ತೆ, ಮತ್ತೆ ನಡ್ಕೊಂಡು ಹೋಗೋಕೆ ತುಂಬ ಕಾಲು ನೋಯ್ತಾ ಇರುತ್ತೆ. ಅದಕ್ಕೆ ಟಯರ್ಡ್ ಆಗುತ್ತೆ ಅಂತ ನನಗನ್ನಿಸ್ತು, ಗೊತ್ತಿಲ್ಲ ಬೇರೆಯವ್ರಿಗೆ. ಅಷ್ಟು ದೂರ ನಡ್ಕೊಂಬಂದು ಗೋಪುರ ಕಾಣಿಸ್ದಾಗ ಆಗುತ್ತಲ್ಲ ಖುಷಿ, ಅದೊಂಥರ ಅಚೀವ್ಮೆಂಟ್ ಅಂತಲೇ ಫೀಲ್ ಆಗುತ್ತೆ. ಸೊ ಇದೇ ನನ್ನ ಲೈಫಿನ ಲಾಂಗೆಸ್ಟ್ ವಾಕ್ ಅಂತ ನಾನು ಮಾಡಿರೋದು. ನನಗಿಲ್ಲಿಗೆ ಬರೋವರೆಗೂ ನನ್ನ ಮೇಲೆ ಡೌಟು, ನನಗೆ ನಿಜ ಮಾಡೋಕ್ಕಾಗತ್ತಾ, ನಾನು ದಪ್ಪ ಇದ್ದೀನಿ, ಟಯರ್ಡ್ ಆಗಿಬಿಡ್ತೀನೇನೋ, ನನ್ನ ಕೈಲಿ ಮುಗಿಸೋಕ್ಕಾಗಲ್ವೇನೋ ಅಂತ ತುಂಬ ನನ್ನ ಮೇಲೆ ನನಗೆ ಡೌಟ್ ಇತ್ತು. ಬಟ್ ನಿಜ ಅಲ್ಲಿ ಹೋಗಾದ್ಮೇಲೆ ನನ್ನ ಫ್ರೆಂಡ್ಸ್ಗಿಂತ ಮುಂಚೆ ನಾನೇ ಫಿನಿಷ್ ಮಾಡಿದೆ, ಅವರಿಬ್ರಿಗಿಂತ ನಾನೇ ಆ್ಯಕ್ಟಿವ್ ಆಗಿದ್ದೆ. ಸೊ ಅದೊಂಥರ ಖುಷಿನೇ ಕೊಡ್ತು ಆ್ಯಕ್ಚುಲಿ. ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಾಯಿತು. ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ರಶ್ ಕೂಡ ತುಂಬ ಕಮ್ಮಿ ಇತ್ತು. ಬಟ್ ಏನಂದರೆ ಎಕ್ಸ್ಟ್ರೀಮ್ಲಿ ಬಿಸಿಲಾಗೋಯ್ತು. ಲಾಸ್ಟ್ ಇನ್ನೊಂದು ಸ್ವಲ್ಪ ದೂರ ತುಂಬ ಬಿಸಿಲಾಗೋಯ್ತು ನಮಗೆ ಬರೋಕ್ಕೆ. ನಮ್ಮ ಹತ್ರ ನಾವು ಬಜೆಟ್ ಟ್ರಾವೆಲರ್, ಈ ಸರ್ಕಲ್ ತೋರಿಸ್ಬೇಕು. ಏನು ವಿಡಿಯೋಗ್ರಾಫರ್ ಹೋದ ಅದಕ್ಕೆ ಸಿಕ್ಕಿರೋದು. ಈ ಸರ್ಕಲಲ್ಲಿ ನಿಂತ್ಕೊಂಡೆ ಈಸ್ಟು, ವೆಸ್ಟು, ನಾರ್ತು, ಸೌತು 4 ಗೋಪುರಗಳು ಕಾಣಿಸುತ್ತೆ. ಈ ಮರ ದೊಡ್ಡದಾಗ್ಬಿಟ್ಟು ಆ ಕಡೆ ಇರೋ ಗೋಪುರ ಕಾಣಿಸ್ತಾ ಇಲ್ಲ ಅಷ್ಟೊಂದು. ಬಟ್ ಇಲ್ಲ ಅಂದರೆ 4 ಗೋಪುರಗಳು ಕಾಣಿಸುತ್ತಂತೆ. ಚೆನ್ನಾಗಿದೆ. ದೇವಸ್ಥಾನದ ಎಂಟ್ರೆನ್ಸಲ್ಲೇ ಪಾತಾಳ ಲಿಂಗ ಇದೆ. ಅಲ್ಲಿ ದಯವಿಟ್ಟು ಎಲ್ಲರೂ ಹೋಗಿ. ಯಾಕೆಂದರೆ ರಮಣ ಮಹರ್ಷಿಗಳು ಬಂದಾಗ ಅಲ್ಲೇ ಮೊದಲು ತಪಸ್ ಮಾಡಿದ್ದು. ತುಂಬ ಜನ ಅದನ್ನು ಮಿಸ್ ಮಾಡ್ತಾರೆ ಅಂತ ಅನಿಸುತ್ತೆ. ನಾನು ಕೆಳಗಡೆ ಇನ್ನೇನು ಹೋಗೋಷ್ಟರೊಳಗೆ ನನ್ನ ಫೋನ್ ಸ್ವಿಚ್ ಆಫ್ ಆಯಿತು. ಅದಕ್ಕೆ ಅದು ಕ್ಲಿಪ್ಪಿಂಗ್ ತೊಗೊಳ್ಳಿಕ್ಕಾಗಲಿಲ್ಲ. ಅಷ್ಟೊತ್ತಿಗೆ ತುಂಬ ಹೊಟ್ಟೆ ಹಸ್ತಿತ್ತು. ಫಸ್ಟು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟಕ್ಕೆ ಬಂದ್ವಿ. ಎಂಥ ಸುಖ ಅಂತೀರ ಊಟ ಮಾಡೋದು. ಸೊ ನನಗಂತೂ ಊಟ ಅಂದರೆ ತುಂಬ ಇಷ್ಟ.
ಹೆಂಗೆ ಫೀಲಿಂಗ್ ಅಲ್ಲ ನಮ್ದು ಏನಾದ್ರು ಒಂದು ವಾರ ಊಟ ತಿಂಡಿ ಇಲ್ದೇ ಇರೋ ಕಡೆ ಕರ್ಕೊಂಡೋದ್ರೆ ಏನು ಕತೆ ಹಾಂ ಒಂದು 2 ಗಂಟೆವರೆಗೂ ಹೊಟ್ಟೆ ಹಸಿತಾರೆ ಅಲ್ಲ ಆ್ಯಕ್ಚುಲಿ ಎಣ್ಣೆ ಅನ್ಸುತ್ತೆ ಬಿಕಾಸ್ ತುಪ್ಪ ಸ್ಮೆಲ್ಲೇ ಗೊತ್ತಿಲ್ಲ ತಿನ್ನಕ್ಕೆ ಮುಂಚೆ ತಕ್ಕೋತದ ತಿಂದಾದ್ಮೇಲೆ ತಗೋತಿದ್ದೀವಿ ನಾನು ಹೆಂಗಪ್ಪ ಅಂದರೆ ಉಪವಾಸ ಎಲ್ಲ ಇರಲ್ಲ, ನನ್ನ ಕೈಲಿ ಉಪವಾಸ ಇರೋಕ್ಕಾಗೋದೇ ಇಲ್ಲ. ಸೊ ನಮ್ಮ ಮನೇಲಿ ಹಬ್ಬ ಇದ್ರೂ ಫಸ್ಟ್ ತಿಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋ ಅಂಥವಳು ನಾನು. ನನ್ನ ಚೈಲ್ಡ್ಹುಡ್ ಫ್ರೆಂಡಿಗೆ ಅದೇ ಇತ್ತು, ಇವಳು ನಿಜ ಹೊಟ್ಟೆ ಹಸ್ಕೊಂಡು ಮಾಡ್ತಾಳ ಇದನ್ನು ಅಂತ ಅಂದ್ಬಿಟ್ಟು. ಸೊ ಇದು ಒಂಥರ ಎರಡೂ ನಂಗೆ ಚಾಲೆಂಜಿಂಗೆ, ನಡೆದಿದ್ದು ಅಷ್ಟೇ ಉಪವಾಸ ಇದ್ದಿದ್ದು ಅಷ್ಟೇ. ಸೊ ಬಂದ ತಕ್ಷಣ ಊಟ ಮಾಡಿದ್ದು ಅದೊಂಥರ ಅದು ಚೆನ್ನಾಗಿ ಗೊತ್ತಿರುತ್ತೆ, ಹೊಟ್ಟೆ ಹಸ್ದವ್ರಿಗೆ ಅನ್ನ ಸಿಕ್ಕಿದಾಗ ಹೆಂಗೆ ಫೀಲ್ ಆಗುತ್ತಲ್ವ ಆ ಥರ ಫೀಲಿಂಗು. ಅದಾದಮೇಲೆ ಮತ್ತೆ ಡಿನ್ನರ್ಗೆ ಬೇರೆ ಕಡೆ ಹೋಗಿದ್ವಿ. ಅಲ್ಲಿ ತಮಿಳ್ನಾಡು ಸ್ಪೆಷಲ್ ಬನ್ ಪರೋಟ ಟ್ರೈ ಮಾಡಬೇಕು ಅಂತ ಇತ್ತು, ಅದನ್ನು ತಿಂದ್ಬಿಟ್ಟು ಅವತ್ತಿನ ದಿನ ನೈಟೇನೇ ನಮಗೆ ರಿಟರ್ನ್ ಟ್ರೈನ್ ಕೂಡ ಇತ್ತು, ಅರೌಂಡ್ 11 o'clockಗೆ ತಿರುವಣ್ಣಾಮಲೈಯಿಂದನೇ. ಸೊ ಮತ್ತೆ ಡಿಪಾರ್ಚರ್ ಆಗಿ ಅಲ್ಲಿಂದ ಒಂದು 5:30 6 o'clock ಅಷ್ಟೊತ್ತಿಗೆಲ್ಲನೂ ಮತ್ತೆ ಬ್ಯಾಂಗ್ಳೂರು ಬಂದ್ವಿ. ವೀಕ್ ಡೇಸ್ ಹೋಗಿದ್ದರಿಂದ ರಶ್ ತುಂಬ ಕಮ್ಮಿ ಇತ್ತು, ದರ್ಶನ ತುಂಬ ಚೆನ್ನಾಗಾಯಿತು. ಎಕ್ಸ್ಪೀರಿಯನ್ಸ್ ವಾಸ್ ಅಮೇಝಿಂಗ್. ಸೊ ಯಾರೇ ತಿರುವಣ್ಣಾಮಲೈಗೆ ಇನ್ನೂ ಹೋಗಿ ಅಂತಲೇ ನಾನು ಹೇಳ್ತೀನಿ, ತುಂಬ ಒಳ್ಳೆಯ ಅನುಭವ ಅದು. ನಾನು ಮತ್ತೆ ಹೋಗೋಕ್ಕೆ ಇಷ್ಟನೂ ಪಡ್ತೀನಿ ಕೂಡ. ಹೋಗಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ತಿರುವಣ್ಣಾಮಲೈ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಬಟ್ ಕಾಲು ನೋವು ಬಂದೇ ಬರುತ್ತೆ 14 ಕಿಲೋಮೀಟ್ರ್ ನಡೆದ ಮೇಲೆ. ಸ್ಪೆಷಲಿ ನೀವು ಅದೇನದು ಎಂಥದ್ದು ಅದ್ಯಾವುದೋ ಸಂಧಿ ಮೋಕ್ಷ ಮಾರ್ಗ, ಆ ಮೋಕ್ಷ ಮಾರ್ಗದಿಂದ ನಡ್ಕೊಂಬರ್ಬೇಕಾದ್ರೆ ಜಾಸ್ತಿ ಪೇನ್ ಆಗೋದು. ಯಾಕೆ ಅಂದರೆ ಅಲ್ಲಿ ತುಂಬ ಗ್ಯಾಪ್ ತೊಗೊಂಡ್ಬಿಟ್ಟಿರ್ತೀವಿ, ನಡೆಯೋದಕ್ಕೆ ಬ್ರೇಕ್ ಆಗೋಗ್ಬಿಡುತ್ತೆ, ಅದರಿಂದ ಪೇಯ್ನ್ ಜಾಸ್ತಿ ಅನಿಸುತ್ತೆ. ಬಟ್ ಅದು ಬಿಟ್ಟು ವೀಕ್ ಡೇಸಲ್ಲಿ ಬಂದರೆ ದರ್ಶನ ಎಲ್ಲ ಆರಾಮಾಗಿ ಆಗುತ್ತೆ. ಆ್ಯಂಡ್ ರೂಮ್ಸ್ ಅವೈಲಬಿಲಿಟಿನೂ ಬೇಜಾನಿದೆ ಇಲ್ಲಿ. ಆ್ಯಂಡ್ ಇದೇ ಫಸ್ಟ್ ಟೈಮು ಟ್ರೈನಲ್ಲಿ ತಿರುವಣ್ಣಾಮಲೈ ಇದು ಯಾರಾದರೂ ಒಂದು ಯೂಟ್ಯೂಬರ್ ವೀಡಿಯೋ ಹಾಕಿರೋದು ಅಂತ ನಾನು ಅಂದ್ಕೋತೀನಿ. ಬಿಕಾಸ್ ನಾನು ಆಲ್ಮೋಸ್ಟ್ ಎಲ್ಲ ಚೆಕ್ ಮಾಡಿದ್ದು ಯೂಟ್ಯೂಬಲ್ಲಿ ಎಲ್ಲ ಬಸ್ಸಲ್ಲೇ ಬಂದಿರೋದು ನಾನು ನೋಡಿರೋದು. ಸೊ ಹೋಪ್ ನಿಮಗೆ ಇದು ಇಷ್ಟ ಆಯಿತು ಅಂತ ಭಾವಿಸ್ತೀನಿ, ಇನ್ಫಾರ್ಮೇಟಿವ್ ಆಗಿತ್ತು ಅಂತಲೂ ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಮತ್ತು